ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಇಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ನಮ್ಮ ಶರೀರದಲ್ಲೇ ಇಷ್ಟೊಂದು ಕಾಯಿಲೆಗಳು ಬರಬೇಕಾದ್ರೆ ಸಮಾಜದಲ್ಲಿ ಬರುತ್ತೆ. ಇದನ್ನು ಸಹಜ, ಇದು ಕಾಯಿಲೆ ಬರೋದು ಸಹಜ. ಮನುಷ್ಯನ ಶರೀರಕ್ಕೆ ಎಷ್ಟು ಸಹಜ, ಸಮಾಜದಲ್ಲೂ ದೋಷಗಳಿವೆ, ಸಮಾಜದಲ್ಲೂ ಕಾಯಿಲೆಗಳು ಬರುತ್ತೆ. ಈ ಕಾಯಿಲೆಗಳ ಬಗ್ಗೆನೂ ಸಪರೇಟಾಗಿ ಭೀಮಾ ಕೋರೆಗಾಂವ್ ವಿಷಯ ಮಾತಾಡ್ತೀವಿ. ಇದೆಲ್ಲ ಮಾತಾಡಿದಾಗ ಇದಕ್ಕೆಲ್ಲ ಔಷಧಿ ಮತ್ತು ರೆಮಿಡಿಯಲ್ ಆ್ಯಕ್ಷನ್ಸ್ ಅಂದರೆ ಪೂರಕವಾದ, ಅಂದರೆ ಆರೋಗ್ಯಕ್ಕೆ ಪೂರಕವಾದ ಐಕ್ಯತೆ ಮತ್ತು ಏಕತೆಗೆ ಧಕ್ಕೆ ಬರೆದಂಥ ಕಾರ್ಯಕ್ರಮಗಳನ್ನ ನಾವು ಸಮಾಜದಲ್ಲಿ ತರಬೇಕು. ಆ ದೃಷ್ಟಿಯಿಂದ ವಿ ದ ಪೀಪಲ್ ಆಫ್ ಇಂಡಿಯಾ ನಮ್ಮ ಇದು ಜಾಸ್ತಿ ಇದೆ. ನಮ್ಮ ಜವಾಬ್ದಾರಿ ಹೇಗೆ ಜಾಸ್ತಿ ಇದೆ ಅಂದರೆ, ಬನ್ನಿ ಸಂದೇಶ್ ಖಲಿ ಬಗ್ಗೆ ಮಾತಾಡಬೇಕು. ಈ ಸಂದೇಶ್ ಖಲಿ ಅನ್ನೋದು ಒಂದು ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿ ಪಶ್ಚಿಮ ಬಂಗಾಳದಲ್ಲಿ ನೋಡಿ, ಪಶ್ಚಿಮ ಬಂಗಾಳದ ದಕ್ಷಿಣ ಭಾಗದಲ್ಲಿ ಎಲ್ಲಿ ಹೂಗ್ಲಿ ನದಿ, ಗಂಗಾ ನದಿ ಅನೇಕ ಕವಲುಗಳಾಗಿ ಒಡೆದು ಸಮುದ್ರ ಸೇರುತ್ತೆ. ಆ ಸಮುದ್ರ ಸೇರ್ತಕ್ಕಂಥ ಡಿಸ್ಟ್ರಿಕ್ಟ್ ಏನಿದೆ, 2 ಡಿಸ್ಟ್ರಿಕ್ಟಾಗಿ ಮಾಡಿದ್ದಾರೆ. ಒಂದು ಸೌತ್ ಪರಗಣ ಡಿಸ್ಟ್ರಿಕ್ಟ್, ನಾರ್ತ್ 24 ಪರಗಣ ಡಿಸ್ಟ್ರಿಕ್ಟ್ ಅಂದ್ಬಿಟ್ಟು. ಸೌತ್ ಪರಗಣ ಡಿಸ್ಟ್ರಿಕ್ಟಲ್ಲಿ ಆ ಹೂಗ್ಲಿ ನದಿ ಮತ್ತು ಗಂಗಾ ನದಿ ಅನೇಕ ಕವಲುಗಳಾಗಿ ಒಡೆದ್ಬಿಟ್ಟು ಸಮುದ್ರ ಸೇರುತ್ತೆ. ಈ ನಾರ್ತ್ 24 ಪರಗಣ ಡಿಸ್ಟ್ರಿಕ್ಟ್ ಇದೆ ನೋಡಿ, ಇಲ್ಲಿ ಸಂದೇಶ್ ಖಲಿನ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ. ಈ ಸಂದೇಶ್ ಖಲಿ ಬಗ್ಗೆ ಯಾಕೆ ಹೇಳ್ತೀನಿ ಅಂತಂದರೆ, ನೋಡಿ, ಅಲ್ಲಿ ಶಹಜಹಾನ್ ಶೇಖ್ ಅಂತ ಒಬ್ಬ ಮುಸಲ್ಮಾನ್ ದುಡ್ಡು ಇಟ್ಕೊಂಡ್ರು ಒಬ್ಬ ಪ್ಯೂನಿದ್ದಾರೆ. ಅವನು ಸಾಮಾನ್ಯ ಮನುಷ್ಯ, ಮೀನು ಹಿಡ್ಕೊಂಡು, ಮೀನು ವ್ಯಾಪಾರ ಮಾಡಿಕೊಂಡು, ಮೀನು ತಿನ್ಕೊಂಡು ಬಾಂಗ್ಲಾದೇಶದಿಂದ ವಲಸೆ ಬಂದಿರಬಹುದು ಅಂತ ನಮ್ಮ ಅನುಮಾನ. ಇದನ್ನು ಪೊಲೀಸರು ಕನ್ಫರ್ಮ್ ಮಾಡಬೇಕು. ಮತ್ತು ರೆವಿನ್ಯೂ ರೆಕಾರ್ಡ್ಸ್ಗಳು ಬಿಡಿ, ಏನಾಗಿದೆ ಅಂದರೆ ನಮ್ಮ ದೇಶದಲ್ಲಿ ದುಡ್ಡು ಕೊಟ್ಟರೆ ಆಧಾರ್ ಕಾರ್ಡ್ ಕೊಟ್ಬಿಡ್ತಾರೆ. ಅಂಥ ಪರಿಸ್ಥಿತಿನಲ್ಲಿ 50 ವರ್ಷ ಕಳೆದಿದೆ ಅಂದರೆ ಆತನು ನಮ್ಮ ದೇಶದವನೇ ಅಂತ ಒಪ್ಕೊಳ್ತಕ್ಕಂಥ ಒಂದು ತೀರ್ಮಾನಕ್ಕೆ ಬರೋಣ. ಅದನ್ನು ರಾಯಲ್ ಫ್ಯಾಮಿಲಿ ಅಂತ ಕರಿತೀವಿ ನಾವು. ಯಾಕೆ ಅಂತಂದರೆ, ಅವನು ಬಾಂಗ್ಲಾದೇಶದಿಂದ ಅಕ್ರಮ ವಲಸೆಗಾರಿದ್ದಾರೆ. ಅವರೆಲ್ಲ ಚೀಪ್ ಲೇಬರ್ಸ್. ಅವರು ಇಂಡಿಯಾ ದೇಶದ ಲೇಬರ್ ತೊಗೊಂಡ್ರೆ 100 ರೂಪಾಯಿ ಕೊಡಬೇಕಾಗತ್ತೆ ಪರ್ ಡೇ. ಅಲ್ಲಿಂದ ಬಂದವರಿಗೆ ಊಟ ಕೊಟ್ಬಿಟ್ರೆ ಸಾಕು. ಆ ಥರ ಏನಾಗಿದೆ, ಅವನು ಮುಸ್ಲಿಮ್ ಅದರಿಂದ ಅನೇಕ ಜನ ಅಕ್ರಮ ವಲಸೆಗಾರಿಗೆ ಆಶ್ರಯ ಕೊಟ್ಬಿಟ್ಟು ಫಿಶರೀಸ್ ವ್ಯಾಪಾರ ಮಾಡ್ತಿದ್ದ. ಹಾಗಾಗಿ ದುಡ್ಡು ಮಾಡಿ ಮಾಡಿ ಏನಾಗಿದೆ, ಅವನು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿದ್ದ, ಕಮ್ಯುನಿಸ್ಟ್ಗೆ ಸಪೋರ್ಟ್ ಮಾಡ್ತಿದ್ದ. ಈಗೇನಾಗಿದೆ, ಬೇಳೆಕಾಳು ಬೇಯಬೇಕು, ತಾನು ಅಭಿವೃದ್ಧಿ ಹೊಂದಬೇಕು, ತಾನು ಶ್ರೀಮಂತನಾಗಬೇಕು ಅಂತ TMCಗೂ ಸಪೋರ್ಟ್ ಮಾಡ್ತೇನೆ. ಇದರ ಪರಿಣಾಮ ಹೇಳೋದೇನು ಅಂತಂದರೆ, ಈಗಾಗಲೇ 15-20 ದಿವಸ ಆಯಿತು ಅವನ ಫಾಲೋವರ್ಸ್ ಎಲ್ಲ ಮುಸಲ್ಮಾನರು ಎಲ್ಲ ಅಲ್ಲೊಬ್ಬರು ಇಲ್ಲೊಬ್ಬರು ಹಿಂದೂಗಳು ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಯಾಕೆಂದರೆ ಅವನೇನು ಮಾಡಿದ್ದಾನೆ, ಗೆದ್ದೆತ್ತಿನ ಬಾಲ ಹಿಡಿ ಅಂತ ಅಂದ್ಬಿಟ್ಟು ಏನು ಮಾಡಿಬಿಟ್ಟಿದ್ದಾನೆ, ಈಗ TMC ಪಾರ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಮಮತಾ ಬ್ಯಾನರ್ಜಿ ಪಾರ್ಟಿ ಸೇರ್ಬಿಟ್ಟು ಈ TMC ಪಾರ್ಟಿಯವರು ಏನು ಮಾಡಿದ್ದಾರೆ, ಈ ಹಿಂದೂಗಳು ಏನಾಗುತ್ತೆ, 1 ಎಕರೆ 2 ಎಕರೆ ಇಟ್ಕೊಂಡ್ರಲ್ಲ ಜಾಗ, 100 ಎಕರೆ 200 ಎಕರೆ 300 ಎಕರೆ, ಅದು ನೋಡೋಕ್ಕೂ ಆಗೋದಿಲ್ಲ ಪ್ರತಿನಿತ್ಯ ಹೋಗಿ. ಅಂಥ ಜಾಗಗಳನ್ನ ಆಕ್ರಮಣ ಮಾಡಿದ್ದಾರೆ. ಆಕ್ರಮಣ ಮಾಡಿಬಿಟ್ಟು ಇವರು ಅಕ್ರಮವಾಗಿ ವ್ಯವಸಾಯ ಮಾಡ್ತಾಯಿದ್ದಾರೆ. ನಮ್ಮದು ಅಂತ ಕೇಳ್ತಾ ಇದ್ದಾರೆ, ನಮಗೆ ಖಾತೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. TMC ಅನೇಕರಿಗೆ ಖಾತೆನೂ ಮಾಡಿಕೊಟ್ಟಿದೆ ಅನ್ನೋ ವರದಿ ಇದೆ. ಇದನ್ನು ಯಾರು ನಿಷ್ಪಕ್ಷಪಾತವಾಗಿ ಸುಪ್ರೀಂ ಕೋರ್ಟಿನ ತೀರ್ಮಾನ ಬಂದ ಮೇಲೆ ಅದರ ಫೈಂಡಿಂಗ್ಸ್ ಏನಿದೆ ಅದು ಪತ್ರಿಕೆಯಲ್ಲಿ ಬಂದು ನಾವು ನಿಮ್ಮ ನಂಬೋದು. ಇಲ್ಲ ಅಂದರೆ ಈ ರಾಜಕಾರಣಿಗಳ ಮಾತೆಲ್ಲ ನಂಬೋಕ್ಕಾಗಲ್ಲ. ಯಾಕೆ ಅಂತಂದರೆ, ನಮಗೆ ಟೋಪಿ ಹಾಕಿ 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 ನಮ್ಮ ದೇಶದ ಏಕತೆ ಅಖಂಡತೆಗೆ ಭಂಗ ತರ್ತಕ್ಕಂಥ ಕಾಲ ಬಂದುಬಿಟ್ಟಿದೆ. ಆ ದೃಷ್ಟಿಯಿಂದ ಏಕತೆ ಅಖಂಡತೆಯನ್ನು ಕಾಪಾಡಬೇಕಾಗಿರೋದು ನಿಮ್ಮ ಕರ್ತವ್ಯ. ಈ ಸಂದೇಶ್ ಖಲಿನಲ್ಲಿ ಏನಾಗಿದೆ ಅಂತಂದರೆ, ನೋಡಿ, ಮುಸಲ್ಮಾನ್ ಲೀಡರು ಬಾಂಗ್ಲಾದೇಶದಿಂದ ಆಕ್ರಮಣ ವಲಸೆಗಾರರು ಬರ್ತಾರೆ. ಆಕ್ರಮಣ ವಲಸೆಗಾರರು ಬಾಂಗ್ಲಾದೇಶದಿಂದ ಹೇಗೆ ಬರ್ತಾರೆ ಅಂತ ಹೇಳಬೇಕು. ನೋಡಿ, ಬಾಂಗ್ಲಾದೇಶಕ್ಕೂ ಮತ್ತು ವೆಸ್ಟ್ ಬೆಂಗಾಲ್ಗೂ ಕಾಮನ್ ಬಾರ್ಡರ್ 2000 ಕಿಲೋಮೀಟ್ರ್ಗಿಂತ ಜಾಸ್ತಿ ಇದೆ. ಭಾಳ ಈಸಿಯಾಗಿ ನುಸುಳ್ಕೊಂಡು ಬರ್ಬೋದು. ನೀವು ಏನೇ ಪೊಲೀಸ್ ಇಟ್ಟರು, ಏನೇ ಸೈನ್ಯ ಇಟ್ಟರು ಕಾಯೋಕ್ಕಾಗಲ್ಲ. 1 to 1 ಮ್ಯಾನ್ ಮಾಡೋಕ್ಕಾಗೋದಿಲ್ಲ. ಆ ದೃಷ್ಟಿಯಿಂದ ಏನಾಗುತ್ತೆ, ಆಕ್ರಮಣ ವಲಸೆ ಮಾಡೋರು ಬರ್ತಾನೆ ಇರ್ತಾರೆ. ಅವ್ರಿಗೆ ಇಮ್ಮಿಡಿಯೇಟಾಗಿ ಊಟದ ವ್ಯವಸ್ಥೆ ಮಾಡಬೇಕು. ಈ ಶಾನವಾಜ್ ಶೇಖ್ ಏನಿದ್ದಾನೆ, ಶಹಜಹಾನ್ ಶೇಖು, ಅವನು ಮುಸಲ್ಮಾನ್ ಆದ್ದರಿಂದ ಎಲ್ರಿಗೂ ಚೀಪಾಗಿ ಸಿಗುತ್ತೆ ಅವ್ನಿಗೆ ಲೇಬರು. ಫಿಶರೀಸ್ ಬಿಸ್ನೆಸ್ ಮಾಡೋದ್ರಿಂದ ಎಲ್ರಿಗೂ ಆಶ್ರಯ ಕೊಡ್ತಾನೆ, ಎಲ್ರಿಗೂ ಊಟ ಕೊಡ್ತಾನೆ ಚೀಪ್ ರೇಟಲ್ಲಿ. ಅವರು ಎಲ್ಲ ಬಂದುಬಿಡ್ತಾರೆ, ಇಂಡಿಯಾ ದೇಶ ಸ್ವರ್ಗ ಅಂದ್ಬಿಟ್ಟು. ಈಗ ಬಂದು ಏನಾಗಿದೆ, ಈಗ ಅವರೆಲ್ಲ TMC ಪಾರ್ಟಿ ವರ್ಕರ್ಸ್ ಆಗ್ಬಿಟ್ಟಿದ್ದಾರೆ. ಅವರೇನು ಮಾಡ್ತಾರೆ, ನಮಗೆ ಜಮೀನು ಬೇಕು ಅಂತ ಅಂದ್ಬಿಟ್ಟು ಆಕ್ರಮಣ ಮಾಡೋದು ಸಲ್ವ್ ಮಾಡ್ತಾಯಿದ್ದಾರೆ. ಪಟ್ಟ ಕೊಡಿ ಅಂತಿದ್ದಾರೆ, ನಮಗೆ ಖಾತೆ ಮಾಡಿಕೊಡಿ ಅಂತಿದ್ದಾರೆ. ವಲಸೆ ಹಬ್ಬಿಸ್ಬಿಟ್ಟಿದ್ದಾರೆ ಅನೇಕರು ಬಿಟ್ಬಿಟ್ಟು ವೆಸ್ಟ್ ಬೆಂಗಾಲ್ ಒಳಗಡೆ ಮತ್ತು ಒರಿಸ್ಸಾ ಒಳಗೆ ಬಂದುಬಿಟ್ಟಿದ್ದಾರೆ ಅಂತಲೂ ವರದಿ ಇದೆ. ಇದೇ ಥರ ಮುಂದುವರೆದೆ ನಮ್ಮ ದೇಶದ ಅಖಂಡತೆ ಎಲ್ಲಿ ಉಳಿಯುತ್ತೆ? ಕಾಶ್ಮೀರದಲ್ಲಿ ನಾವೆಲ್ಲ ಕಣ್ಣು ಮುಚ್ಕೊಂಡು ಕೂತ್ಬಿಟ್ವಿ. ಯಾಕೆ ಅಂತಂದರೆ ಅಲ್ಲಿದ್ದವರು ಬ್ರಾಹ್ಮಣರು ಜಾಸ್ತಿ, ಎಲ್ಲರನ್ನೂ ಓಡಿಸಿದ್ರು. 1947 ಇಸ್ವಿಯಿಂದ ಹಿಡಿದು
80-90ನೇ ಇಸ್ವಿವರೆಗೂ ಓಡಿಸಿದ್ರಿ, 40-50 ವರ್ಷ ಓಡಿಸೋದು. ನಾವು ಕಣ್ಣು ಮುಚ್ಕೊಂಡಿದ್ಬಿಟ್ವಿ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಇದ್ಬಿಟ್ಟು. ಯಾಕೆ ಅಂತಂದರೆ ನಮ್ಮನ್ನು ಡಿವೈಡ್ ಮಾಡಿದ್ರು, SC STಗಳು OBCಗಳು ವರ್ಸಸ್ ಬ್ರಾಹ್ಮಣರು. ಇವ್ರ ವಿರೋಧಿಗಳು ಯಾರು? ಬ್ರಾಹ್ಮಣರು ಅಂತ. ಇವರಿಬ್ಬರಿಗೂ ತಿಕ್ಕಾಟ ಹಚ್ಚಿ ರಾಜಕೀಯ ಬೇಳೆ ವಹಿಸ್ಕೊಂಡು 50 ವರ್ಷ ಆಳ್ಬಿಟ್ರು. ಈಗಲೂ ಸಹ ಇದು ಮುಂದುವರಿತಾ ಇದೆ. ಮುಂದುವರೆದ ಭಾಗನೇ TMC. ಕಾಂಗ್ರೆಸ್ಸಿಂದ ಬೇರ್ಪಟ್ಟಿದ್ದು TMC. ಅದು ಅದೇ ತತ್ವಗಳನ್ನ ಅಳವಡಿಸ್ಕೊಂಡು ಆಕೆ ಮುಖ್ಯಮಂತ್ರಿ ಆಗಿದ್ದಾಳೆ, ಇನ್ನೂ ಅನೇಕ ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ. ಹೀಗೆ ನಮ್ಮಲ್ಲಿ SC STಗಳು ವರ್ಸಸ್ ಬ್ರಾಹ್ಮಣರು, ಇವ್ರ ವಿರೋಧಿಗಳು ಬ್ರಾಹ್ಮಣರು, OBCಗಳು ವಿರೋಧಿಗಳು ಬ್ರಾಹ್ಮಣರು. ಹೀಗೆ ವಿರೋಧ ಮಾಡ್ತಾ ಏನಾಗುತ್ತೆ, ನಮ್ಮ ದೇಶವನ್ನು ನಾವು ಕಳ್ಕೊಂಬಿಡ್ತೀವಿ. ಯಾವಾಗ ದೇಶ ಕಳ್ಕೊತೀವಿ, ನೆಕ್ಸ್ಟ್ ಕಳ್ಕೊಳ್ಳೋದು ನಮ್ಮ ಧರ್ಮವನ್ನು ಕಳ್ಕೊತೀವಿ. ಯಾವಾಗ ನಮ್ಮ ಧರ್ಮವನ್ನು ಕಳ್ಕೊತೀವಿ, ನಮ್ಮ ಸಮಾಜವನ್ನು ಕಳ್ಕೊತೀವಿ. ಯಾವಾಗ ನಮ್ಮ ಸಮಾಜವನ್ನು ಕಳ್ಕೊತೀವಿ, ನೆಕ್ಸ್ಟು ನಮ್ಮ ಸಂಸಾರವನ್ನು ಕಳ್ಕೊತೀವಿ. ಅಲ್ಲಿ ಏನಾಗಿದೆ, ಸಂದೇಶ್ ಖನಿನಲ್ಲಿ ಅನೇಕ ಜನ ಹೆಣ್ಮಕ್ಳದ್ದು ರೇಪ್ ಆಗಿದೆಯಂತೆ. ಕಂಪ್ಲೇಂಟ್ ತಗೋತಿಲ್ಲ ರೀ ಪೊಲೀಸರು. ಇದು ದುರಂತ. ಇದು ಸಂವಿಧಾನವನ್ನು ಕಾಪಾಡ್ತೀವಿ, ಸಂವಿಧಾನದಲ್ಲಿರ್ತಕ್ಕಂಥ ಕಾನೂನು ರಕ್ಷಣೆ ಮಾಡ್ತೀವಿ, ಎಲ್ಲರಿಗೂ ರಕ್ಷಣೆ ಕೊಡ್ತೀವಿ ಅಂತ ಪ್ರಮಾಣ ವಚನ ತಗೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಇವತ್ತೇನಾಗಿದೆ, ಹೇಗಾರು ಮಾಡೋ ಅಧಿಕಾರದಲ್ಲಿ ಇರಬೇಕು ಅಂತಂದ್ಬಿಟ್ಟು TMC ಗೂಂಡಾಗಳು, ಅಂದರೆ TMC ಗೂಂಡಾಗಳು ಅಂತ ಏನು ಹೇಳ್ತೀವಿ, ಬಾಂಗ್ಲಾದೇಶದಿಂದ ವಲಸೆ ಬಂದಿರತಕ್ಕಂಥವ್ರು ಇಲ್ಲಿ ಶಹಜಾನ್ ಶೇಖ್ ಆಶ್ರಯದಲ್ಲಿರ್ತಕ್ಕಂಥ ಮುಸಲ್ಮಾನರು TMC ಗೂಂಡಾಗಳು ಅಂತಲೇ ಹೇಳ್ಬೋದು. ಇವರು ಹಿಂದೂ ಹೆಣ್ಮಕ್ಳನ್ನ ರೇಪ್ ಮಾಡ್ತಾ ಇದ್ದಾರೆ, ಹಿಂದೂ ಜಮೀನುಗಳನ್ನ ವಶಪಡಿಸ್ಕೊತಾ ಇದ್ದಾರೆ, ಹಿಂದೂಗಳನ್ನೆಲ್ಲ ಮನೆ ಬಿಟ್ಟು ಓಡಿಸ್ತಾ ಇದ್ದಾರೆ. ಇದೇ ಪರಿಸ್ಥಿತಿ ಬಂದುಬಿಟ್ರೆ ನೋಡಿ, ಈ ಕ್ರಿಶ್ಚಿಯನ್ ದೇಶಗಳಾದರೆ ಅಮೇರಿಕಕ್ಕೆ ಹೋಗ್ಬೋದು, ಆಸ್ಟ್ರೇಲಿಯಾಕ್ಕೆ ಹೋಗ್ಬೋದು, ನ್ಯೂಜಿಲೆಂಡ್ಗೆ ಹೋಗ್ಬೋದು, ಯುರೋಪ್ಗೆ ಹೋಗ್ಬೋದು, ಲಂಡನ್ಗೆ ಹೋಗ್ಬೋದು, ಪ್ಯಾರಿಸ್ಗೆ ಹೋಗ್ಬೋದು, ಜರ್ಮನಿಗೆ ಹೋಗ್ಬೋದು. ಮುಸಲ್ಮಾನರಾದರೆ ಸೌದಿ ಅರೇಬಿಯಾಕ್ಕೆ ಹೋಗ್ಬೋದು, ದುಬೈಗೆ ಹೋಗ್ಬೋದು, ಬಹ್ರೈನ್ಗೆ ಹೋಗ್ಬೋದು, ಕತಾರ್ಗೆ ಹೋಗ್ಬೋದು, ಒಮನ್ಗೆ ಹೋಗ್ಬೋದು, ಪಾಕಿಸ್ತಾನಕ್ಕೆ ಹೋಗ್ಬೋದು, ಅಫ್ಘಾನಿಸ್ತಾನಕ್ಕೆ ಹೋಗ್ಬೋದು, ಲಿಬಿಯಾಕ್ಕೆ ಹೋಗ್ಬೋದು. ಆ ಹಿಂದೂಗಳೆಲ್ಲ ಹೋಗಬೇಕು ಅನ್ನೋ ಸಮಸ್ಯೆ ಬಂದ್ಬಿಡುತ್ತೆ. ಹಿಂದೂಗಳು ದಡ್ಡ ಬಡ್ಡಿ ಮಕ್ಕಳಾಗ್ಬಿಟ್ಟಿದ್ದೀವಿ. ಪಕ್ಕದ ಮನೇಲಿ ಬೆಂಕಿ ಹತ್ತಿದ್ರು ನಾಳೆ ಗಾಳಿ ಬೀಸಿ ನಮ್ಮ ಮನೆಗೆ ಬೆಂಕಿ ಹತ್ತತ್ತೆ ಅನ್ನೋದು ಗೊತ್ತಿಲ್ಲ ನಮಗೆ. ನಾವು ಕಣ್ಣು ಮುಚ್ಕೊಂಡು ಇಲ್ಲಿವರು ಕೂತಿರಬೇಕು. ಬನ್ನಿ, ನಮ್ಮ ಆತ್ಮರಕ್ಷಣೆಗಾಗಿ ನಾವು ಕತ್ತಿ ಎತ್ತೋದು ಒಪ್ಪಿಗೆ ಇದೆ ನಮ್ಮ ಸಂವಿಧಾನದಲ್ಲಿ. ಆತ್ಮರಕ್ಷಣೆಗಾಗಿ ಗನ್ ಇಟ್ಕೊಳ್ಳೋದು ಓಕೆ. ಆತ್ಮರಕ್ಷಣೆಗಾಗಿ ನಮ್ಮ ಜೀವನ ಕಾಪಾಡ್ಕೊಳ್ಳೋಕ್ಕೆ ಸೂಕ್ತವಾದ ಎಲ್ಲ ಕಾರ್ಯಗಳನ್ನ ಮಾಡ್ಬೋದು. ಇದಕ್ಕೆ ಕಾನೂನಿನ ಒಪ್ಪಿಗೆ ಇದೆ, ಸಮಾಜದ ಒಪ್ಪಿಗೆ ಇದೆ, ಹ್ಯುಮ್ಯಾನಿಟಿನಲ್ಲಿ ಒಪ್ಪಿಗೆ ಇದೆ. ಈ ದೃಷ್ಟಿಯಿಂದ ನಾವು ನಮ್ಮ ದೇಶವನ್ನು ಏಕತೆ, ದೇಶದ ಅಖಂಡತೆ, ದೇಶದ ಐಕ್ಯತೆ, ದೇಶದ ಸಮಗ್ರತೆ, ದೇಶದ ಯೂನಿಟಿ, ಇಂಟೆಗ್ರಿಟಿ ಕಾಪಾಡ್ಕೋಬೇಕಾಗಿರೋದು ರಾಜಕಾರಣಿಗಳ ಕರ್ತವ್ಯ ಅಲ್ಲ, ಪೊಲೀಸರ ಕರ್ತವ್ಯ ಅಲ್ಲ. ವಿ ದ ಪೀಪಲ್ ಆಫ್ ಇಂಡಿಯಾ. ಸಂವಿಧಾನದ ಪೀಠಿಕೆಯಲ್ಲಿ ಪ್ರಿಯಾಂಬಲಲ್ಲಿ ಹೇಳ್ಬಿಟ್ಟಿದ್ದಾರೆ. ಯಾರೋ ಸಂವಿಧಾನವನ್ನು ರಚನೆ ಮಾಡ್ತಕ್ಕಂಥ ಕಮಿಟಿಗೆ ಅಧ್ಯಕ್ಷರಾಗಿರ್ತಕ್ಕಂಥ ಅಂಬೇಡ್ಕರ್ ಅವರು ಇದನ್ನು ನಮಗೆ ನಾವೇ ಸಮರ್ಪಿಸ್ಕೊಂಡಿದ್ದೀವಿ. ನಾವು ಏನೇ ಕಾನೂನು ಮಾಡಿದ್ರೂ ಅದು ಬಹುಮತಕ್ಕೆ ಮಾನ್ಯತೆ ಇರಬೇಕು. ಇವತ್ತು ಸಹ ಹಿಂದೂಗಳು 72-75% ಇದ್ದೀವಿ. ನಮ್ಮ ಬಹುಮತದ ಆಶಯಗಳಿಗೆ ಪೂರಕವಾಗಿರತಕ್ಕಂಥ ಸಂವಿಧಾನ ಆಗಬೇಕು. ಇದೇನಾಗಿದೆ, ಬಹುಮತದ ಆಶಯಕ್ಕೆ ಪೂರಕವಾಗಿಲ್ಲದೆ ಇರತಕ್ಕಂಥ ಸಂವಿಧಾನ ಬಂದಿದೆ. ಹೇಗೆ ಅಂದರೆ ಒಂದು ವರ್ಡ್ ಸೆಕ್ಯುಲರ್ ಅಂತ ಸೇರಿಸ್ಬಿಟ್ಟಿದ್ದಾರೆ. ಇಲ್ಲೇನಾಗಿದೆ, 15-20% ಇರ್ತಕ್ಕಂಥ ಮುಸಲ್ಮಾನರು ಇಡೀ ಇಂಡಿಯಾ, ಭಾರತ ದೇಶ, ಹಿಂದೂಸ್ತಾನ ನಮ್ಮದು, ಇಂಡಿಯಾ ಅಂತ ಕರೀತಾರೆ. ನಾಳೆ ಪಾಕಿಸ್ತಾನ ಅಂತ ಕರಿಬೋದು, ಇನ್ನೇನಾದ್ರು ಕರಿಬೋದು. ನಮ್ಮಲ್ಲಿರ್ತಕ್ಕಂಥ ಹಿಂದೂಗಳೇ ನಮಗೆ ದೊಡ್ಡ ಶತ್ರುಗಳಾಗಿ ರಾಜಕೀಯಕ್ಕೋಸ್ಕರ, ರಾಜಕೀಯದ ಲಾಭಕ್ಕೋಸ್ಕರ, ದುಡ್ಡು ಮಾಡೋದಕ್ಕೋಸ್ಕರ ಭ್ರಷ್ಟ ರಾಜಕಾರಣ ಏನಾಗಿದೆ, ಹಿಂದೂಗಳನ್ನ ಸೆಕೆಂಡ್ ಗ್ರೇಡ್ ಸಿಟಿಸನ್ ಥರ ನೋಡ್ಕೊತಾ ಇದ್ದಾರೆ. ಹಿಂದೂಗಳನ್ನ ಬಹಳ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಇತ್ತೀಚಿನ ಉದಾಹರಣೆ ಅಂದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ನೋಡಿ, ನನ್ನ ಹೆಸರಲ್ಲೇ ರಾಮ ಇದ್ದಾನೆ ಅಂತಾರೆ. ಆದರೆ ಇವರು ಬದುಕು ಕಟ್ಕೊಂಡಿರೋದು ಮುಸಲ್ಮಾನರು ಓಲೈಕೆ ಮಾಡ್ತಾ 5 ವರ್ಷವೂ ಇವರು ಟಿಪ್ಪು ಜಯಂತಿ ಮಾಡಿಬಿಟ್ರು. ಆದರೆ ಎಲೆಕ್ಷನ್ ಟೈಮ್ ಅಂದಾಗ ನನ್ನ ಹೆಸರು ರಾಮ ಇದ್ದಾರೆ, ಅಯೋಧ್ಯೆಯಲ್ಲಿ ಮಂದಿರ ಉದ್ಘಾಟನೆ ಆದಮೇಲೆ ನೋಡೋಕ್ಕೆ ಹೋಗ್ತೀನಿ, ಈ ಥರ ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದೇನು ಅಂದರೆ ಬೂಟಾಟಿಕೆ. ಇಂಥ ಬೂಟಾಟಿಕೆಗಳಿಗೆ, ಮಾತುಗಳಿಗೆ, ಇಂಥ ಬಣ್ಣದ ಮಾತುಗಳಿಗೆ, ಇಂಥ ಟೋಪಿ ಹಾಕ್ತಕ್ಕಂಥ ಮಾತುಗಳಿಗೆ ಮರಣ ಆಗಬಾರ್ದು. ನಿಮ್ಮೆಲ್ಲರ ನಾವ್ಯಾರು ಟ್ಯಾಕ್ಸ್ ಕಟ್ತೀವಿ, ನಾವ್ಯಾರು ತೆರೆ ಮೇಲೆ ಇರ್ತೀವಿ, ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ದೇಶವನ್ನು ರಕ್ಷಣೆ ಮಾಡಬೇಕಾಗಿರೋರು ನಾವು. ಯಾರು ಮಿಡ್ಲ್ ಕ್ಲಾಸ್ ಇದ್ದೀವಿ, ಯಾರು ಟ್ಯಾಕ್ಸ್ ಕಟ್ತೀವಿ, ಯಾರು ಅಪ್ಪರ್ ವರ್ಗ, ಮೇಲ್ವರ್ಗ ಅಂತ ಕರೆಸ್ಕೋತೀವಿ, ಬನ್ನಿ ವೋಟ್ ಬ್ಯಾಂಕಾಗಿ ಕನ್ವರ್ಟ್ ಆಗೋಣ. ವೋಟ್ ಬ್ಯಾಂಕಾಗಿ ಕನ್ವರ್ಟ್ ಆಗಿಬಿಟ್ಟು ನರೇಂದ್ರ ಮೋದಿ ದೇವ್ರು ಕೊಟ್ಟಿರ್ತಕ್ಕಂಥ ಒಂದು ವರ, ಅವ್ರನ್ನ ಹಾಗೆ ನೋಡ್ಕೋಬೇಕು. ಬರೀ ಗೆಲ್ಲೋದಲ್ಲ, 400 ಸೀಟ್ನ ಕ್ರಾಸ್ ಮಾಡಬೇಕು ಅವ್ರು. ಈ ಥರ ಅದು ನೋಡ್ಕೋಬೇಕಾಗಿರೋದು ನಿಮ್ಮೆಲ್ಲ ಆದ್ಯ ಕರ್ತವ್ಯ ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.